ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ಮುಂದಿನ ವಾರ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂಬ ಸುದ್ದಿ ದೆಹಲಿಯಿಂದ ತೇಲಿ ಬಂದಿದೆ. ರಾಜ್ಯ ಬಿಜೆಪಿ ನಾಯಕರಿಗೆ ಥಂಡಿಯಲ್ಲೂ ಬೆವರು ಕಿತ್ಕೊಂಡಿದೆ. ಮೋದಿ ಸಂಪುಟ ವಿಸ್ತರಣೆಗೂ ರಾಜ್ಯ ಬಿಜೆಪಿ ನಾಯಕತ್ವ ಬದಲಾವಣೆಗೂ ಸಂಬಂಧ ಇರೋದ್ರಿಂದ ಕರ್ನಾಟಕ ಬಿಜೆಪಿಯವರಿಗೆ ಎದೆ ಢವಢವ ಎನ್ನುವಂತಾಗಿದೆ. ಕೇಂದ್ರ ಸಂಪುಟಕ್ಕೆ ರಾಜ್ಯದಿಂದ ಯಾರನ್ನ ಸೇರಿಸಿಕೊಳ್ತಾರೆ, ಯಾರನ್ನ ಕೈ ಬಿಡ್ತಾರೆ ಅನ್ನೋದರ ಮೇಲೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ, ವಿಪಕ್ಷ ನಾಯಕ ಹುದ್ದೆಗಳ ಬದಲಾವಣೆ ನಿಂತಿದೆ. ಜೊತೆಗೆ ಪಕ್ಷದಲ್ಲಿ ಮೇಜರ್ ಬದಲಾವಣೆಗೆ ಸುಳಿವು ಸಿಗಲಿದೆ. ಹೀಗಾಗಿ ಮೋದಿ ಸಂಪುಟ ವಿಸ್ತರಣೆಯತ್ತ ಎಲ್ಲರ ಗಮನ ನೆಟ್ಟಿದೆ. ಹಾಗಾದ್ರೆ ಕೇಂದ್ರ ಸಂಪುಟ ವಿಸ್ತರಣೆಯಲ್ಲಿ ರಾಜ್ಯದ ನಾಯಕರು ಯಾರು ಸಚಿವ ಸ್ಥಾನ ಕಳೆದುಕೊಳ್ತಾರೆ, ಯಾರು ಹೊಸದಾಗಿ ಸೇರ್ಪಡೆಯಾಗ್ತಾರೆ, ಈ ಬೆಳವಣಿಗೆ ನೀಡಲಿರುವ ಸುಳಿವು ಏನು? BY ವಿಜಯೇಂದ್ರ ಮತ್ತು ಆರ್ ಅಶೋಕ್ ತಮ್ಮ ಹುದ್ದೆಗಳನ್ನು ಕಳೆದುಕೊಳ್ಳೋದು ಕನ್ಫರ್ಮ? ಆ ಸ್ಥಾನಗಳಿಗೆ ಬರುವ ನಾಯಕರು ಯಾರು? ಈ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಉರುಳಿಸಿದ ಒಂದೇ ಒಂದು ರಾಜಕೀಯ ದಾಳ ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿ ಅದು ದೆಹಲಿಯವರೆಗೆ ಮುಟ್ಟಿ ಇಲ್ಲಿನ ನಾಯಕರ ಕುರ್ಚಿಗಳನ್ನು ಗಡಗಡ ನಡುಗಿಸಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರು ಅಡ್ಡ ಮತದಾನ ಮಾಡಿದ ವಿಚಾರವನ್ನು ಮೋದಿ ಮತ್ತು ಅಮಿತ್ ಶಾ ತೀರಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ದೇಶದ ಯಾವುದೇ ರಾಜ್ಯದ ಬಿಜೆಪಿಯಲ್ಲಿ ನಡೆಯದ ವಿದ್ಯಮಾನ ಕರ್ನಾಟಕ ಬಿಜೆಪಿಯಲ್ಲಿ ನಡೆದಿರುವುದನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಇದು ಇಲ್ಲಿನ ಬಿಜೆಪಿ ನಾಯಕತ್ವವನ್ನೇ ಅಮೂಲಾಗ್ರವಾಗಿ ಬದಲಿಸುವ ಮನಸ್ಥಿತಿಗೆ ಹೈಕಮಾಂಡ್ ನಾಯಕರು ಬರುವಂತೆ ಮಾಡಿದೆ. ಈ ಪರಿಣಾಮ ಈಗ ಬಿಜೆಪಿ ಸಾರಥ್ಯ ಹಿಡಿದಿರುವ BY ವಿಜಯೇಂದ್ರ ಬದಲಾವಣೆ ಖಚಿತ. ವಿಪಕ್ಷ ನಾಯಕ ಆರ್ ಅಶೋಕ್ ತಲೆದಂಡ ನಿಶ್ಚಿತ ಎನ್ನುವ ಮಾಹಿತಿಗಳು ಒಂದೇ ಸಮನೆ ದೆಹಲಿ ಕಡೆಯಿಂದ ಬರ್ತಿವೆ. ಸದನ ನಾಯಕರಿಗೆ ಶಾಸಕರ ಮೇಲೆ ಹಿಡಿತಾ ಇರಬೇಕು, ಅಧ್ಯಕ್ಷರಿಗೆ ಪಕ್ಷದ ಮೇಲೆ ನಿಯಂತ್ರಣ ಇರಬೇಕು. ಆದರೆ ವಿಜಯೇಂದ್ರ ಅಶೋಕ್ ಜೋಡಿಯನ್ನ ಯಾರೊಬ್ಬರು ಕೇರ್ ಮಾಡ್ತಿಲ್ಲ. ಇವರ ಹಿಡಿತಕ್ಕೆ ಯಾರೂ ಸಿಗ್ತಿಲ್ಲ. ಮುಖ್ಯಸ್ಥರ ಹುದ್ದೆಯಲ್ಲಿ ಕುಳಿತ ಮೇಲೆ ಓಲೈಕೆ, ಮನವೊಲಿಕೆ, ರಾಗ, ಅನುರಾಗ, ಅನುದಾನ, ಆರ್ಥಿಕ ನೆರವು ಯಾವುದೇ ಮಾರ್ಗದಿಂದ ಶಾಸಕರನ್ನ ವಿಶ್ವಾಸದಿಂದ ಇಟ್ಟುಕೊಳ್ಳಬೇಕಾದದ್ದು ಆರ್ ಅಶೋಕ್ ಅವರ ಜವಾಬ್ದಾರಿ. ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಯಾವ ಹಾದಿ ಅನುಸರಿಸುತ್ತಾರೋ, ಆದರೆ ಶಾಸಕರನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ವಿಜಯೇಂದ್ರ ಇಡೀ ಪಕ್ಷದ ಜನಪ್ರತಿನಿಧಿಗಳ ಮನಗೆಲ್ಲಬೇಕು. ಇದು ಅವರ ಕರ್ತವ್ಯ. ಆದರೆ ಈ ಇಬ್ಬರು ನಾಯಕರು ಇಂತಹ ಯಾವ ಪ್ರಯತ್ನವನ್ನು ಮಾಡದೆ ನಾವು ಇರೋದೇ ದೊಡ್ಡಸ್ತಿಕೆಯ ಅಧಿಕಾರ ಎಂಜಾಯ್ ಮಾಡಲು ಎನ್ನುವ ಧೋರಣೆ ತಾಳಿದ್ರಿಂದ ಪಕ್ಷದಲ್ಲಿ ನಾಯಕತ್ವ ಮತ್ತು ಶಾಸಕರ ನಡುವೆ ತಾಳಮೇಳವೇ ತಪ್ಪಿ ಹೋಗಿದೆ. ಸಮನ್ವಯತೆ ಇಲ್ಲದೆ ಆಂತರಿಕ ಸಂಘರ್ಷ ಮುಂದುವರೆದಿದೆ. ಇದು ಬಹಿರಂಗವಾಗಿ ಗೋಚರಿಸದೆ ಉಳಿದಿದ್ದ ಕಾರಣಕ್ಕೆ ಎಲ್ಲರೂ ತಿಪ್ಪೆ ಸಾರಿಸ್ತಾ ನಮ್ಮ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಎಂದು ಬಿಂಬಿಸುತ್ತಾ ಹೊರಟಿದ್ರು. ಆದರೆ ಕುಮಾರಸ್ವಾಮಿ ಕೊಟ್ಟ ಡೋಸ್ ಬಿಜೆಪಿ ಭಂಡಾರವನ್ನ ಬಯಲಿಗಿಟ್ಟಿತ್ತು. ಮೋದಿ ಮತ್ತು ಶಾ ಕೆರಳುವಂತೆ ಮಾಡಿತು. ಹೀಗಾಗಿ ಕರ್ನಾಟಕ ಬಿಜೆಪಿ ಆಂತರಿಕ ಕಚ್ಚಾಟಕ್ಕೆ ರೋಸತ್ತಿರುವ ಆ ನಾಯಕರು ಈ ಸಲ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ವಿಜಯೇಂದ್ರ ಅಶೋಕ್ ಜೋಡಿ ಬದಲಿಸುವುದು ಆ ಕ್ರಮದ ಮೊದಲ ಭಾಗ. ಕೇಂದ್ರ ಸಂಪುಟದಲ್ಲಿರುವ ಪ್ರಹ್ಲಾದ್ ಜೋಶಿ ಮತ್ತು ವಿ ಸೋಮಣ್ಣ ಅವರ ಪೈಕಿ ಒಬ್ಬರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ತರುವುದು ಅಮಿತ್ ಶಾ ಅವರ ಲೆಕ್ಕಾಚಾರ ಎನ್ನಲಾಗ್ತಿದೆ. ವಿ ಸೋಮಣ್ಣ ರೇಸ್ನಲ್ಲಿ ಮುಂದಿದ್ದಾರೆ. ಬಹುತೇಕ ಸೋಮಣ್ಣ ಅವರಿಗೆ ರಾಜ್ಯ ಬಿಜೆಪಿ ಸಾರಥ್ಯ ದೊರಕಲಿದೆ ಎನ್ನುವ ಮಾತುಗಳಿವೆ. ವಿಜಯೇಂದ್ರ ಅವರನ್ನ ಬದಲಿಸಿ ಆ ಜಾಗಕ್ಕೆ ಅನ್ಯ ಸಮುದಾಯದವರನ್ನ ತಂದ್ರೆ ಬಿಜೆಪಿ ಜೊತೆ ಇರುವ ಲಿಂಗಾಯತ ಸಮುದಾಯ ಮುನಿಯಬಹುದು ಎಂಬ ಕಾರಣಕ್ಕೆ ಅದೇ ಸಮುದಾಯದ ಸೋಮಣ್ಣ ಅವರನ್ನ ತರುವುದು ಅಮಿತ್ ಶಾ ಅವರ ಮೊದಲ ಆಯ್ಕೆ. ಅಲ್ಲದೆ JDS ನಾಯಕರೊಂದಿಗೆ ಸಮನ್ವಯ ಸಾಧಿಸಲು ಕೂಡ ಸೋಮಣ್ಣ ಅವರೇ ಸೂಕ್ತ ಎಂಬ ಲೆಕ್ಕಾಚಾರ ಎನ್ನಲಾಗ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಅವರು ನೀಡಿದ ಸೂಚನೆಗಳನ್ನು ಸೋಮಣ್ಣ ತಲೆ ಮೇಲೆ ಹೊತ್ತು ಮಾಡುತ್ತಾ ಬಂದವರಾಗಿದ್ದು 2023ರ ಚುನಾವಣೆಯಲ್ಲಿ ಶಾ ಅವರ ಮಾತಿಗೆ ಎದುರಾಡದೆ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ರು. ತಾವು ಸ್ಪರ್ಧೆ ಮಾಡಿದ್ದ ಎರಡೂ ಕಡೆ ಪಕ್ಷದಿಂದಲೇ ಸೋಲಿಸಲ್ಪಟ್ಟರು ಬಹಿರಂಗವಾಗಿ ಅಸಮಾಧಾನ ತೋರಿಸಿಕೊಳ್ಳದೆ ನಿಷ್ಠೆ ತೋರಿದ್ರು. ಇದು ಅಮಿತ್ ಶಾ ಮೆಚ್ಚುಗೆಗೆ ಕಾರಣವಾಗಿ ಅವರಿಗೆ ಲೋಕಸಭೆ ಟಿಕೆಟ್ ಸಿಕ್ಕಿ ಅದನ್ನು ಗೆದ್ದು ಮೋದಿ ಮಂತ್ರಿಮಂಡಲ ಸೇರುವಂತೆ ಮಾಡಿತ್ತು. ಸೋಮಣ್ಣ ಅವರ ಇದೇ ನಿಷ್ಠೆ ಮತ್ತು ಅಜಾತ ಶತ್ರುವಿನಂತಹ ಗುಣ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಾತಿನ ಕಲೆ ಅವರಿಗೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ತಂದುಕೊಡಲಿದೆ. ಈ ವಿಚಾರದಲ್ಲಿ ಅಮಿತ್ ಶಾ ಉತ್ಸುಕರಾಗಿದ್ದಾರೆ ಎನ್ನಲಾಗ್ತಿದೆ.
ಇನ್ನು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಿರುವ ಸುನೀಲ್ ಕುಮಾರ್ ಅವರಿಗೆ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಗಲಿದೆ. ಹಿಂದುಳಿದ ಸಮುದಾಯದವರು ಎಂಬ ಅಂಶ, ಅದಕ್ಕಿಂತ ಹೆಚ್ಚಾಗಿ RSS ನಿಷ್ಠ ನಾಯಕ ಎಂಬ ಅಂಶವು ಅವರ ಬೆನ್ನಿಗಿರೋದ್ರಿಂದ ಸುನೀಲ್ ಕುಮಾರ್ ಕಡೆ ಕೇಂದ್ರ ನಾಯಕತ್ವ ಗಮನ ಹರಿಸಿದೆ ಎಂಬ ಮಾಹಿತಿ ದೊರೆತಿದೆ. ವಿ ಸೋಮಣ್ಣ ಅವರನ್ನ ಕೇಂದ್ರ ಸಂಪುಟದಿಂದ ಹೊರಗಿಟ್ರೆ ಅವರು ರಾಜ್ಯಾಧ್ಯಕ್ಷ ಹುದ್ದೆಗೆ ಬರುವುದು ಖಚಿತ. ಸೋಮಣ್ಣ ಜಾಗಕ್ಕೆ BY ರಾಘವೇಂದ್ರ ಅವರನ್ನ ತಂದು ಯಡಿಯೂರಪ್ಪ ಕುಟುಂಬದ ಮುನಿಸು ಶಮನ ಮಾಡುವ ಆಲೋಚನೆ ಕೇಂದ್ರ ನಾಯಕರಿಗೆ ಇದೆ. ಪರಿಶಿಷ್ಟ ಎಡಗೈ ಸಮುದಾಯದ ಗೋವಿಂದ ಕಾರಜೋಳ ಅವರಿಗೂ ಮಂತ್ರಿ ಸ್ಥಾನ ನೀಡಿ ದಲಿತ ಮತ ಬ್ಯಾಂಕ್ ಗಟ್ಟಿಗೊಳಿಸಲು ಶಾ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇಷ್ಟೆಲ್ಲ ಈಗ ಬಂದಿರುವಂತಹ ಮಾಹಿತಿಗಳು, ಆದರೆ ಏನಾಗುತ್ತೋ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಬರ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.